ಬನ್ನಿ ಇವತ್ತು ಚಿಕನ್ ಕರಿಯನ್ನು ಮಾಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಿದ್ದೇನೆ. ನಿಮಗೆ ಬೇಕಾದರೆ ಆಯಿಲನ್ನು ಹಾಕ್ಬೋದು. ಮತ್ತು 15 ಬ್ಯಾಡಗಿ ಚಿಲ್ಲಿಯನ್ನು ಹಾಕಿ ಒಳ್ಳೆ ಮಾಡಿ ರೋಸ್ಟ್ ಮಾಡ್ತಿದ್ದೇನೆ. ಒಳ್ಳೆ ರೋಸ್ಟ್ ಆಗಲಿ. ಮತ್ತು ಒಂದು ಪ್ಯಾನಿಗೆ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಮತ್ತು 8ರಿಂದ 10 ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಒಳ್ಳೆ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬರುವ ತನಕ ಒಳ್ಳೆ ಮಾಡಿ ಫ್ರೈ ಮಾಡ್ತೇನೆ. ಮತ್ತು ಅದೇ ಪ್ಯಾನಿಗೆ 4 ಚಮಚ ಕೊತ್ತಂಬರಿ ಬೀಜವನ್ನು ಹಾಕ್ತಿದ್ದೇನೆ. ಒಂದು ಚಮಚ ಜೀರಿಗೆ, 1/4 ಚಮಚ ಮೆಂತೆ, 1 ಚಮಚ ಬ್ಲ್ಯಾಕ್ ಪೆಪ್ಪರ್, 1 ಚಮಚ ಸೋಂಪು ಒಳ್ಳೆ ಮಾಡಿ ಫ್ರೈ ಮಾಡಿ ಅದು ಅರೋಮ ಬರುವ ತನಕ ಒಳ್ಳೆ ಮಾಡಿ ಫ್ರೈ ಮಾಡಿ. ನಂತರ ಅದೇ ಪ್ಯಾನಲ್ಲಿ 1/2 ಕಪ್ಪು ತೆಂಗಿನ ತುರಿ ಮತ್ತು 1 ಟೀ ಸ್ಪೂನ್ ಅರಿಶಿನ ಹಾಕಿ ಬಂಗಾರದ ಬಣ್ಣ ಬರುವವರೆಗೆ ಹುರಿಯಿರಿ. ಈಗ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನು ತುಪ್ಪ, 4ರಿಂದ 5 ಲವಂಗ, 1 ಸಣ್ಣ ದಾಲ್ಚಿನ್ನಿ ತುಂಡು, 1 ಸ್ಟಾರ್, 3 ಏಲಕ್ಕಿ ಹಾಕಿ ಒಳ್ಳೆ ಮಾಡಿ ಹುರಿಯಿರಿ. ಮತ್ತು ಹುರಿದ ಮಸಾಲವನ್ನು ಒಳ್ಳೆ ಮಾಡಿ ಮಿಕ್ಸಿ ಜಾರಿನಲ್ಲಿ ಹಾಕಿ 1 ನಿಂಬೆ ಗಾತ್ರದ ಹುಣಸೆ ಹಣ್ಣು ಮತ್ತು 1 ಕಪ್ ನೀರನ್ನು ಸೇರಿಸಿ ಹೆಚ್ಚು ರುಚಿಗೆ ತೆಂಗಿನ ಹಾಲು ಕೂಡ ಹಾಕ್ಬೋದು. ಮತ್ತು ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ. ಈಗ ಒಂದು ಪಾತ್ರೆಯಲ್ಲಿ ತುಪ್ಪ ಬಿಸಿ ಮಾಡಿ ಕರಿಬೇವನ್ನು ಹಾಕಿ 1 ಈರುಳ್ಳಿ ಹಾಕಿ ಸ್ವಲ್ಪ ಬಣ್ಣ ಬರುವವರೆಗೆ ಹುರಿಯಿರಿ. ನಂತರ 1 kg ಕೋಳಿ ಮಾಂಸ ಕಟ್ ಮಾಡಿದ್ದು ಅನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಲಿಡ್ ಅನ್ನು ಹಾಕಿ ಸ್ವಲ್ಪ ಬೇಯಿಸಿ. ನಂತರ 2 ಟೇಬಲ್ ಸ್ಪೂನ್ ಹುರಿದ ಮಸಾಲೆ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಕಲಸಿ 15 ನಿಮಿಷ ಬೇಯಿಸಿ. ನೋಡಿ, ಈಗ ಚಿಕನ್ ಒಳ್ಳೆ ಬೇಯ್ದಿದೆ. 15 ನಿಮಿಷ ಆದ ನಂತರ ಈಗ ಉಳಿದ ಮಸಾಲೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಕುದಿಯಲು ಬಿಡಿ. ಈಗ ತೆಂಗಿನ ಹಾಲು ಹಾಕಿ ನಿಧಾನ ಉರಿಯಲ್ಲಿ 10ರಿಂದ 15 ನಿಮಿಷ ಬೇಯಿಸಿ. ನೋಡಿ, ಈಗ ರುಚಿಕರವಾದ ಚಿಕನ್ ಕರಿ ರೆಡಿಯಾಗಿದೆ. ಇದನ್ನು ನೀವು ಕೋಳಿ ರೊಟ್ಟಿ, ನೀರು ದೋಸೆ ಅಥವಾ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು. ಈ ರೆಸಿಪಿಯನ್ನು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.